ರೀಸೆಂಟ್ಲಿ ನ್ಯಾಷನಲ್ ಮಿಷನ್ ಫಾರ್ ಗ್ರೀನ್ ಇಂಡಿಯಾ ಅನ್ನುವಂತಹ ಪ್ರೋಗ್ರಾಮ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ ರಿವೈಸ್ ಮಾಡಿ ರಿಲೀಸ್ ಮಾಡಿದೆ. ಯಾಕೆ ರಿವೈಸ್ ಮಾಡ್ತು, ಯಾಕೆ ರಿಲೀಸ್ ಮಾಡ್ತು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಈ ಬಾರಿ ಬರೀ ಫಾರೆಸ್ಟ್ ಮತ್ತೆ ಗ್ರೀನ್ ಕವರ್ ನ ಮಾತ್ರ ಈ ಒಂದು ಪ್ರೋಗ್ರಾಮ್ ಕಾನ್ಸಂಟ್ರೇಟ್ ಮಾಡಿಲ್ಲ. ಅದರ ಜೊತೆಗೆ ಸೆನ್ಸಿಟಿವ್ ಏರಿಯಾ ಆಗಿರುವಂತಹ ಅರಾವಳಿ ರೇಂಜಸ್, ವೆಸ್ಟರ್ನ್ ಘಾಟ್ಸ್, ಹಿಮಾಲಯನ್ ರೀಜನ್, ಮ್ಯಾಂಗ್ರೋವ್ಸ್ ಈ ರೀಜನ್ ಅಲ್ಲೂ ಕೂಡ ಬಯೋಡೈವರ್ಸಿಟಿ ರಿಲೇಟೆಡ್ ಪ್ರೋಗ್ರೆಸ್ ನ ತಗೋಬರ್ಬೇಕು. ಈ ರೀಜನ್ ಅಲ್ಲಿ ಕೂಡ ಟ್ರೀ ಕವರ್ ಮತ್ತೆ ಫಾರೆಸ್ಟ್ ಕವರ್ ಏರಿಯಾವನ್ನ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೊಸ ಪ್ರೋಗ್ರಾಮ್ ಅಂದ್ರೆ ಈ ಹಳೆ ಪ್ರೋಗ್ರಾಮ್ನೇ ಮತ್ತೆ ರಿವೈಸ್ ಮಾಡ್ಬಿಟ್ಟು ರಿಲೀಸ್ ಮಾಡಿದೆ. ದಿಸ್ ಇಸ್ ನಾಟ್ ಓನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ದ ಸೆನ್ಸಿಟಿವ್ ಏರಿಯಾಸ್ ಆರ್ ದ ಲ್ಯಾಂಡ್ or the forest area. This program is also concentrating on land degradation and desertification. So, let's discuss what is this Green India program, how this is revised now, what is the outcome of this program. Welcome to News Navigator program of Shankar IAS Academy. Before moving towards ನ್ಯೂ ರಿವೈಸ್ಡ್ ಗ್ರೀನ್ ಇಂಡಿಯಾ ಪ್ರೋಗ್ರಾಮ್, ಫಾರೆಸ್ಟ್ ಕವರ್ ಅಂದ್ರೇನು, ಟ್ರೀ ಕವರ್ ಅಂದ್ರೇನು? ಫಾರೆಸ್ಟ್ ಕವರ್ ಅಂತ ಹೇಳಿದ್ರೆ ನಮ್ಮ ಡಾಕ್ಯುಮೆಂಟ್ ಅಲ್ಲಿ ಅಂದ್ರೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅನ್ನೋಂತಹ ಮಿನಿಸ್ಟ್ರಿ ಏನಿದೆ ಅಥವಾ ಯಾವ್ದಾದ್ರು ಗವರ್ಮೆಂಟ್ ಡಾಕ್ಯುಮೆಂಟ್ಸ್ ಅಲ್ಲಿ ಎಲ್ಲಿ ಯಾವ್ದೆಲ್ಲ ಏರಿಯಾವನ್ನ ಫಾರೆಸ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡಿರ್ತಾರಲ್ವಾ ಅದನ್ನ ಫಾರೆಸ್ಟ್ ಏರಿಯಾ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಇದಕ್ಕೆ ಸ್ಟ್ಯಾಂಡರ್ಡ್ ಡೆಫಿನಿಷನ್ ಅಂತ ಯಾವುದೂ ಇಲ್ಲ. ಆದ್ರೆ ಆ ಏರಿಯಾಲಿ ಜನರೇಟ್ ಆಗುತ್ತಲ್ವಾ, ಆ ಕೆನೋಪಿ ಡೆನ್ಸಿಟಿ ಬರುತ್ತಲ್ವಾ, ಅದನ್ನ ನಾವು ಫಾರೆಸ್ಟ್ ಕವರ್ ಅಂತ ಹೇಳ್ಬಿಟ್ಟು ಕರಿತೇವೆ. ಟ್ರೀ ಕವರ್ ಅಂತ ಹೇಳಿದ್ರೆ ಈ ಫಾರೆಸ್ಟ್ ಅಂತ ಏನ್ ಕನ್ಸಿಡರ್ ಮಾಡಿದೀವಿ ಅದರಿಂದ ಆಚೆ ಇರುವಂತಹ ಏರಿಯಾವನ್ನ ಟ್ರೀ ಕವರ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ಕೆಲವೊಂದು ಗವರ್ಮೆಂಟ್ ಸ್ಕೂಲ್ಸ್ ಆಗಿರ್ಬೋದು ಅಥವಾ ಗವರ್ಮೆಂಟ್ ಆಫೀಸ್ ಆಗಿರ್ಬೋದು ಅಥವಾ ರೋಡ್ ಸೈಡ್ ಅಲ್ಲಿ ಹೋಗುವಾಗ ಮಧ್ಯ ಡಿವೈಡರ್ ಅಲ್ಲಿ ಬೆಳೆಸಿರುವಂತಹ ಮರಗಳಾಗಿರ್ಬೋದು, ಗಿಡಗಳಾಗಿರ್ಬೋದು, ಇದನ್ನೆಲ್ಲ ನಾವು ಟ್ರೀ ಕವರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದ್ರೆ ದ ಟ್ರೀ ಕವರ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಏರಿಯಾ ವಿಚ್ ಇಸ್ ಔಟ್ಸೈಡ್ ದ ಫಾರೆಸ್ಟ್ ಏರಿಯಾ, ಅದನ್ನ ಟ್ರೀ ಕವರ್ ಏರಿಯಾ ಅಂತ ಹೇಳ್ಬಿಟ್ಟು ಕರಿತೀವಿ. ಈವನ್ ಫಾರೆಸ್ಟ್ ಕವರ್ ರೀಜನ್ ಅಲ್ಲಿ ಹೈಟ್, ಟ್ರೀದು ಹೈಟ್ ಬಂದ್ಬಿಟ್ಟು 5 ಮೀಟರ್ ಹೈಟ್ ಇರುತ್ತೆ ಅಂಡ್ ಆಲ್ಸೋ ಕೆನೋಪಿ ಡೆನ್ಸಿಟಿ ಮೋರ್ ದನ್ 10% ಇರುತ್ತೆ. ಅದೇ ಫಾರೆಸ್ಟ್ ಟ್ರೀ ಕವರ್ ಅಂತ ಬಂದ್ರೆ ಟ್ರೀ ಕವರ್ ಅಲ್ಲಿ ಲೆಸ್ ದನ್ 10% ಆಫ್ ದ ಕೆನೋಪಿ ಡೆನ್ಸಿಟಿ ಇರುತ್ತೆ, ಅದನ್ನ ಟ್ರೀ ಕವರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇವಾಗ ನಮ್ಗೆ ಗೊತ್ತಾಗಿತ್ತೇನು ಫಾರೆಸ್ಟ್ ಕವರ್ ಅಂದ್ರೆ ಏನು, ಟ್ರೀ ಕವರ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಸೊ ನೌ ಗ್ರೀನ್ ಇಂಡಿಯಾ ಮಿಷನ್. ವಾಟ್ ಇಸ್ ದಿಸ್ ಗ್ರೀನ್ ಇಂಡಿಯಾ ಮಿಷನ್? ವೆನ್ ದಿಸ್ ಗ್ರೀನ್ ಇಂಡಿಯಾ ಮಿಷನ್ was came into picture. So we know that National Action Plan on Climate Change 2008ರಲ್ಲಿ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಅನ್ನ ಗವರ್ಮೆಂಟ್ ಎಸ್ಟಾಬ್ಲಿಷ್ ಮಾಡುತ್ತೆ. ಯಾದಕ್ಕೋಸ್ಕರ ಎಸ್ಟಾಬ್ಲಿಷ್ ಮಾಡುತ್ತೆ ಅಂತ ಹೇಳಿದ್ರೆ ಭಾರತದಲ್ಲಿ ನಾವ್ ಏನೆಲ್ಲಾ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿದೀವಿ ವಿಚ್ ಇಸ್ ರಿಲೇಟೆಡ್ ಟು ಎನ್ವಿರಾನ್ಮೆಂಟ್, ಅದನ್ನ ಸಾಲ್ವ್ ಮಾಡೋದಕ್ಕೋಸ್ಕರ ತಂದಂತಹ ಒಂದು ಔಟ್ಕಮ್ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್. ಸೊ ಈ ಒಂದು ಪ್ರೋಗ್ರಾಮ್ ಅಲ್ಲಿ 8 ಮಿಷನ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಆ 8 ಮಿಷನ್ ಬಂದ್ಬಿಟ್ಟು ಒಂದೊಂದು ರೀಜನ್ ಯಾವ್ದೆಲ್ಲ ಎನ್ವಿರಾನ್ಮೆಂಟ್ ಅಥವಾ ಬಯೋಡೈವರ್ಸಿಟಿ ಡಿಗ್ರೇಡೇಷನ್ ಆಗ್ತಿದೆ ಅಲ್ವಾ ಆ ರೀಜನ್ ನ ರಿಸ್ಟೋರ್ ಮಾಡೋದಕ್ಕೆ ಮತ್ತೆ ಆ ರೀಜನ್ ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ತಂದಿರುವಂತಹ ಪ್ರೋಗ್ರಾಮ್ ಆಗಿದೆ. ಸೊ 8 ಮಿಷನ್ ಗಳು ಯಾವ್ಯಾವ್ದು ಅಂತ ನಾವು ನೋಡ್ಕೊಂಡ್ರೆ, ಮೊದಲನೇದಾಗಿ ನ್ಯಾಷನಲ್ ಸೋಲಾರ್ ಮಿಷನ್. ನ್ಯಾಷನಲ್ ಸೋಲಾರ್ ಮಿಷನ್ ಬಗ್ಗೆ ಬ್ರೀಫ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ನಮ್ಗೆ ಪ್ಯಾರಿಸ್ ಅಗ್ರಿಮೆಂಟ್ ಗೊತ್ತು. ಆ ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿ ರಿನ್ಯೂವೇಬಲ್ ಎನರ್ಜಿ ಅಂತ ನಾವು ಎನರ್ಜಿನ ಪ್ರೊಡ್ಯೂಸ್ ಮಾಡ್ತೀವಿ ಬೈ ದ ಇಯರ್ 2030 ಅಂತ ಹೇಳ್ಬಿಟ್ಟು ಟಾರ್ಗೆಟ್ ಅನ್ನ ಸೆಟ್ ಮಾಡ್ಕೊತಿರ್ತೀವಿ. ಅದನ್ನ ಅಚೀವ್ ಮಾಡೋದಕ್ಕೋಸ್ಕರನೇ ಭಾರತದಲ್ಲಿ ಮತ್ತೆ ಸೋಲಾರ್ ಸ್ಕೀಮ್ಸ್ ಗಳನ್ನ ತಗೊಂಡ್ಬಂದಿದೀವಲ್ಲ ಅದನ್ನೆಲ್ಲದನ್ನು ಅಚೀವ್ ಮಾಡೋದಕ್ಕೋಸ್ಕರ ತಗೊಬಂದಂತಹ ಪ್ರೋಗ್ರಾಮ್ ನ್ಯಾಷನಲ್ ಸೋಲಾರ್ ಮಿಷನ್, ರಿನ್ಯೂವೇಬಲ್ ಎನರ್ಜಿಗೋಸ್ಕರ. ಎರಡನೆಯದಾಗಿ ನ್ಯಾಷನಲ್ ಮಿಷನ್ ಫಾರ್ ಎನ್ಹಾನ್ಸ್ಡ್ ಎನರ್ಜಿ ಎಫಿಷಿಯನ್ಸಿ. ಎಫಿಷಿಯನ್ಸಿ ಇರುವಂತಹ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಬೇಕು ಸೊ ದಟ್ ಅದರಿಂದ ಏನೆಲ್ಲ ಕೆಮಿಕಲ್ಸ್ ಜನರೇಟ್ ಆಗ್ತಿದೆ ಮತ್ತೆ ಯಾವ ರೀತಿ ಎನರ್ಜಿಯನ್ನ ನಾವು ಯೂಸ್ ಮಾಡ್ತಿದೀವಿ ಅದನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಅದಕ್ಕೆ ಬೆಸ್ಟ್ ಮಾರ್ಕೆಟಿಂಗ್ ಫೆಸಿಲಿಟಿಯನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ತಗೊಬಂದಿದ್ದೆ ನ್ಯಾಷನಲ್ ಮಿಷನ್ ಫಾರ್ ಎನ್ಹಾನ್ಸ್ಡ್ ಎನರ್ಜಿ ಎಫಿಷಿಯನ್ಸಿ ಪ್ರೋಗ್ರಾಮ್. ಮೂರನೇದಾಗಿ ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಬಲ್ ಹ್ಯಾಬಿಟಾಟ್. ಸಸ್ಟೈನಬಲ್ ಹ್ಯಾಬಿಟಾಟ್ ಅಂತ ಹೇಳಿದ್ರೆ
ಬೆಟರ್ ಹೌಸಿಂಗ್ ಸಿಸ್ಟಮ್, ವಾಟರ್ ಫೆಸಿಲಿಟಿ, ರೋಡ್ ಕನ್ಸ್ಟ್ರಕ್ಷನ್, ಬೇಸಿಕ್ ನೀಡ್ಸ್ ಏನೇನಿದೆ ಅದನ್ನ ಪ್ರೊವೈಡ್ ಮಾಡೋದಕ್ಕೆ ತಂದಂತಹ ಮಿಷನ್ ನ್ಯಾಷನಲ್ ಮಿಷನ್ ಫಾರ್ ಎನ್ಹಾನ್ಸ್ಡ್ ಎನರ್ಜಿ ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಬಲ್ ಹ್ಯಾಬಿಟಾಟ್. ನಂತರ ನ್ಯಾಷನಲ್ ವಾಟರ್ ಮಿಷನ್, ಪ್ರತಿಯೊಂದು ಹೌಸ್ ಹೋಲ್ಡ್ಗೂ ಕೂಡ ಕ್ಲೀನ್ ಡ್ರಿಂಕಿಂಗ್ ವಾಟರ್ ನ ಪ್ರೊವೈಡ್ ಮಾಡಬೇಕು, ಸ್ಯಾನಿಟರಿ ಸಿಸ್ಟಮ್ ನ ಪ್ರೊವೈಡ್ ಮಾಡ್ಬೇಕು. ಇದಕ್ಕೋಸ್ಕರ ತಗೊಬಂದಿದೆ ನ್ಯಾಷನಲ್ ಮಿಷನ್ ಫಾರ್ ವಾಟರ್. ನೆಕ್ಸ್ಟ್ ನ್ಯಾಷನಲ್ ಮಿಷನ್ ಫಾರ್ sustaining Himalayan ecosystem. As the developmental activities increase in Himalaya, especially ಜಮ್ಮು ಅಂಡ್ ಕಾಶ್ಮೀರ್ ನ ನಾವು ಭಾರತಕ್ಕೆ ಕಂಪ್ಲೀಟ್ ಆಗಿ ತಗೊಂಡ್ಮೇಲೆ, ಆರ್ಟಿಕಲ್ ನ ರಿವೋಕ್ ಮಾಡಿದ್ಮೇಲೆ ಜಾಸ್ತಿ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಆಯ್ತು ಅಂಡ್ ಆಲ್ಸೋ ಟೂರಿಸಂ ಆಕ್ಟಿವಿಟೀಸ್ ಜಾಸ್ತಿ ಆಯ್ತು. ಇದರಿಂದ ಏನಾಗ್ತದೆ, ಹಿಮಾಲಯನ್ ಎಕೋಸಿಸ್ಟಮ್ ಡಿಸ್ಟರ್ಬ್ ಆಗ್ತದೆ. ಅದಕ್ಕೋಸ್ಕರ ಹಿಮಾಲಯನ್ ಎಕೋಸಿಸ್ಟಮ್ ನ ಸಸ್ಟೈನಬಲ್ ಆಗಿ ಯೂಸ್ ಮಾಡಬೇಕು, ಸಸ್ಟೈನಬಲ್ ಪ್ರೊಟೆಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಗೋಬರುವಂತಹ ಪ್ರೋಗ್ರಾಮ್ ಇದಾಗಿದೆ. ನಂತರ ನ್ಯಾಷನಲ್ ಮಿಷನ್ ಫಾರ್ ಗ್ರೀನ್ ಇಂಡಿಯಾ, ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ನೆಕ್ಸ್ಟ್ ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಇಂದ ಸಾಯಿಲ್ ಫರ್ಟಿಲಿಟಿ ರೆಡ್ಯೂಸ್ ಆಗ್ತಾ ಇದೆ, ಡ್ರಿಂಕಿಂಗ್ ವಾಟರ್ ಪೊಲ್ಯೂಷನ್ ಆಗ್ತಾ ಇದೆ, ನಿಯರ್ ಬೈ ಇರುವಂತಹ ಕೆರೆ ಆಗಿರ್ಬೋದು, ಲೇಕ್ ಆಗಿರ್ಬೋದು, ಇದರಿಂದ ಏನಾಗ್ತದೆ, ಅಲ್ಲಿ ಕೆಮಿಕಲ್ಸ್ ಏನ್ ಬರುತ್ತೆ ಆ ಕೆಮಿಕಲ್ಸ್ ನ ಡೈರೆಕ್ಟ್ ಆಗಿ ಡಂಪ್ ಮಾಡ್ತಾ ಇರೋದ್ರಿಂದ ವಾಟರ್ ಪೊಲ್ಯೂಷನ್ ಆಗ್ತದೆ, ಗ್ರೌಂಡ್ ವಾಟರ್ ಪೊಲ್ಯೂಷನ್ ಆಗ್ತದೆ. ಕರೆಕ್ಟ್ ಅಲ್ವಾ? ಸೊ ಇದೆಲ್ಲದನ್ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ ಸಸ್ಟೈನಬಲ್ ಅಗ್ರಿಕಲ್ಚರ್ ಅಥವಾ ಸ್ಮಾರ್ಟ್ ಅಗ್ರಿಕಲ್ಚರ್ ನ ತಗೊಂಡ್ಬರ್ಬೇಕು. ಜಾಸ್ತಿ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರಲ್ ಸಿಸ್ಟಮ್ಸ್ ಗಳನ್ನ ತಗೊಂಡ್ಬರ್ಬೇಕು. ಅಂಡ್ ಇದಕ್ಕೆ ತಂದಂತಹ ಪ್ರೋಗ್ರಾಮ್ ಸಸ್ಟೈನಬಲ್ ಅಗ್ರಿಕಲ್ಚರ್. ನೆಕ್ಸ್ಟ್ ನ್ಯಾಷನಲ್ ಮಿಷನ್ ಫಾರ್ ಸ್ಟ್ರಾಟಜಿಕ್ ನಾಲೆಡ್ಜ್ ಇನ್ ಕ್ಲೈಮೇಟ್ ಚೇಂಜ್. ವಿ ನೋ ದಟ್ ಟ್ರೈಬಲ್ ಪೀಪಲ್ಸ್ ಆರ್ ಪ್ರೊಟೆಕ್ಟಿಂಗ್ ಅವರ್ ನೇಚರ್ ಮೋರ್ ದ್ಯಾನ್ ಅದರ್ಸ್. ವೈ? ಬಿಕಾಸ್ ದೇ ಆರ್ ಯೂಸಿಂಗ್ ದೇರ್ ಟ್ರೆಡಿಷನಲ್ ನಾಲೆಡ್ಜ್ ಟು ಕನ್ಸರ್ವ್ ದ ಎಕೋಸಿಸ್ಟಮ್. ಕರೆಕ್ಟ್ ಅಲ್ವಾ? ಆ ನಾಲೆಡ್ಜ್ ನ ಯೂಸ್ ಮಾಡಿ, ಸೈಂಟಿಫಿಕ್ ಮೆಥಡ್ಸ್ ಗಳನ್ನ ಯೂಸ್ ಮಾಡ್ಬಿಟ್ಟು ಕ್ಲೈಮೇಟ್ ಚೇಂಜ್ ನ ಮಿಟಿಗೇಟ್ ಮಾಡಬೇಕು ಅನ್ನೋದು ಈ ಪ್ರೋಗ್ರಾಮ್ ನ ಮುಖ್ಯ ಆಗಿದೆ. ಸೊ ಈ 8 ಮಿಷನ್ ಗಳನ್ನ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಅಂಡರ್ ಅಲ್ಲಿ ಗವರ್ಮೆಂಟ್ ಎಸ್ಟಾಬ್ಲಿಷ್ ಮಾಡುತ್ತೆ. ಅದರಲ್ಲಿ ಒನ್ ಆಫ್ ದ ಮಿಷನ್ ಬಂದ್ಬಿಟ್ಟು ನ್ಯಾಷನಲ್ ಮಿಷನ್ ಗ್ರೀನ್ ಇಂಡಿಯಾ. ಈಗ ನಾವು ಗ್ರೀನ್ ಇಂಡಿಯಾ ಬಗ್ಗೆ ಕಂಪ್ಲೀಟ್ ಆಗಿ ನೋಡ್ಕೊಳ್ಳೋಣ. ನ್ಯಾಷನಲ್ ಮಿಷನ್ ಫಾರ್ ಗ್ರೀನ್ ಇಂಡಿಯಾ ಯಾವಾಗ ರಿವೈಸ್ ಮಾಡಿದ್ರು ಅಂತ ಹೇಳಿದ್ರೆ, ಜೂನ್ 17, 2025ರಲ್ಲಿ ವರ್ಲ್ಡ್ ಡೇ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್ ಅಂಡ್ ಡ್ರಾಟ್ ಇದನ್ನ ಸೆಲೆಬ್ರೇಟ್ ಮಾಡಲಾಯಿತು, ಈ ಒಂದು ಪ್ರೋಗ್ರಾಮ್ ನ. ಸೊ ಈ ಸಮಯದಲ್ಲಿ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಗ್ರೀನ್ ಇಂಡಿಯಾ ಮಿಷನ್ ನ ಮತ್ತೆ ರಿವೈಸ್ ಮಾಡ್ಬಿಟ್ಟು ಅಪ್ಡೇಟ್ ಮಾಡ್ತು. ಸೊ ಈ ಪ್ಲಾನ್ ನ ಗ್ರೀನ್ ಇಂಡಿಯಾ ಮಿಷನ್ ಪ್ಲಾನ್ ಫಾರ್ 2021 ಅಂಡ್ 2030 ಅಂತ ಹೇಳ್ಬಿಟ್ಟು ರಿಲೀಸ್ ಮಾಡಲಾಗಿದೆ. ಸೊ ವಾಟ್ ಇಸ್ ವರ್ಲ್ಡ್ ಡೇ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್ ಅಂಡ್ ಡ್ರಾಟ್? ಯಾತಕ್ಕೋಸ್ಕರ ಇದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ? ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಡೆಸರ್ಟಿಫಿಕೇಶನ್ ಮತ್ತೆ ಡ್ರಾಟ್ ಬಗ್ಗೆ ಅವೇರ್ನೆಸ್ ನ ಸ್ಪ್ರೆಡ್ ಮಾಡ್ಬಿಟ್ಟು ಸಸ್ಟೈನಬಲ್ ಲ್ಯಾಂಡ್ ಯೂಸೇಜ್ ನ ಮಾಡ್ಬೇಕು ಅಂತ ಹೇಳೋ ಒಂದು ನಿಟ್ಟಿನಲ್ಲಿ ಈ ಪ್ರೋಗ್ರಾಮ್ ನ ತಗೊಂಡ್ಬರ್ಲಾಗತ್ತೆ. ಪ್ರತಿ ವರ್ಷ ಜೂನ್ 17ನೇ ತಾರೀಕು ಇದನ್ನ ಸೆಲೆಬ್ರೇಟ್ ಮಾಡ್ತೇವೆ. ಸೊ ರಿಸ್ಟೋರೇಷನ್ ಒಂದೆಲ್ಲ, ಈವನ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ನ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೂಡ ಈ ಪ್ರೋಗ್ರಾಮ್ ನ ಮುಖ್ಯ ಉದ್ದೇಶವನ್ನ ನಾವು ನೋಡ್ಬೋದಾಗತ್ತೆ. ಸೊ ನೆಕ್ಸ್ಟ್ ಗ್ರೀನ್ ಇಂಡಿಯಾ ಮಿಷನ್ ಬಗ್ಗೆ ನೋಡ್ಕೊಳ್ಳೋಣ. 1992ರಲ್ಲಿ ಅರ್ತ್ ಸಮಿಟ್ ಆಗುತ್ತೆ. ಅಂದ್ರೆ ಭೂಮಿಯಲ್ಲಿ ಇರುವಂತಹ ಎಲ್ಲಾ ರೀತಿಯಾದಂತಹ ಪ್ರಾಬ್ಲಮ್ಸ್ ಗಳನ್ನ, ಎನ್ವಿರಾನ್ಮೆಂಟಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳನ್ನ ಡಿಸ್ಕಸ್ ಮಾಡೋದಕ್ಕೋಸ್ಕರ 1992ರಲ್ಲಿ ರಿಯೋ ಡಿ ಜೆನೆರಿಯೋ ಅನ್ನುವಂತಹ ಪ್ಲೇಸ್ ಅಲ್ಲಿ ಒಂದು ಸಮಿಟ್ ನಡೆಯುತ್ತೆ. ಅರ್ಥಲ್ಲಿರುವಂತಹ ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನ ಡಿಸ್ಕಸ್ ಮಾಡ್ತಿರೋದ್ರಿಂದ ಅದನ್ನ ಅರ್ತ್ ಸಮಿಟ್ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಆ ಸಮಯದಲ್ಲಿ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಮತ್ತೆ ಬಯೋಡೈವರ್ಸಿಟಿ, ಈ ರೀತಿಯಾದಂತಹ 3 ಆರ್ಗನೈಸೇಷನ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಸೊ ಈ ಒಂದು 3 ಆರ್ಗನೈಸೇಷನ್ಗೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಗಳು ಕೂಡ ನಡೀತಾ ಇದೆ. ಅಂದ್ರೆ COPs ಮೀಟಿಂಗ್ಸ್ ಅದು ಕೂಡ ನಡೀತಿದೆ. ಈ UNCCD 1994ರಲ್ಲಿ ಜಾರಿ ಬರುತ್ತೆ. ಅದರ ನೆನಪಿಗೋಸ್ಕರ 1994ರಲ್ಲಿ ಸ್ಟಾರ್ಟ್ ಆಯ್ತಲ್ವಾ, ಯಾವುದು UNCCD. CCD ಅಂತ ಹೇಳಿದ್ರೆ ಕನ್ವೆನ್ಷನ್ ಆನ್ ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್. ಅದರ ನೆನಪಿಗೋಸ್ಕರ ಈ ಪ್ರೋಗ್ರಾಮ್ ನ ತರಲಾಗತ್ತೆ. ಸೊ ನಂತರ UNCCD ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಇದು ಒಂದೇ ಒಂದು ಲೀಗಲ್ ಬೈಂಡಿಂಗ್ ಅಗ್ರಿಮೆಂಟ್.
ಲಿಂಕಿಂಗ್ ವಿತ್ ಎನ್ವಿರಾನ್ಮೆಂಟ್ ಡೆವಲಪ್ಮೆಂಟ್ ಅಂಡ್ ಸಸ್ಟೈನಬಲ್ ಲ್ಯಾಂಡ್ ಮ್ಯಾನೇಜ್ಮೆಂಟ್. ಇನ್ನು 2025 ಥೀಮ್ ನ ನಾವು ನೋಡ್ಕೊಂಡ್ರೆ, ಜೂನ್ 17ರಲ್ಲಿ ಸೆಲೆಬ್ರೇಟ್ ಮಾಡ್ತಿರುವಂತಹ ಥೀಮ್ ಅನ್ನ ನಾವು ನೋಡ್ಕೊಂಡ್ರೆ, ರೀಸ್ಟೋರ್ ದ ಲ್ಯಾಂಡ್, ಅನ್ಲಾಕ್ ದ ಅಪರ್ಚುನಿಟೀಸ್. ಇದು 2015 ಥೀಮ್ ಆಗಿದೆ. ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳುವಂತಹ ಚಾನ್ಸಸ್ ಕೂಡ ಇರುತ್ತೆ. ಇನ್ನ ಗ್ರೀನ್ ಇಂಡಿಯಾ ಮಿಷನ್ ಬಂದ್ಬಿಟ್ಟು 2014ರಲ್ಲಿ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ನ ಅಂಡರ್ ಅಲ್ಲಿ ತಗೊಂಡ್ಬರ್ಲಾಗತ್ತೆ. ಸೊ ಇದರಲ್ಲಿ ಫಾರೆಸ್ಟ್ ಮತ್ತೆ ಟ್ರೀ ಕವರ್ ಅನ್ನ ಕವರ್ ಮಾಡಿದ್ದಾರೆ. ಫಾರೆಸ್ಟ್ ಹಾಗೂ ಟ್ರೀ ಕವರ್ ನ 5 ಮಿಲಿಯನ್ ಹೆಕ್ಟರ್ಸ್ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಟಾರ್ಗೆಟ್ ನ ಇಟ್ಕೊಳ್ಳಾಗತ್ತೆ ಮೊದಲಿಗೆ. ಅದ್ರ ಜೊತೆಗೆ ಅನದರ್ 5 ಮಿಲಿಯನ್ ಹೆಕ್ಟರ್ ಆಫ್ ಫಾರೆಸ್ಟ್ ಕವರ್ ಕ್ವಾಲಿಟಿಯನ್ನ ರಿಸ್ಟೋರ್ ಮಾಡ್ಬಿಟ್ಟು ಕ್ವಾಲಿಟಿಯನ್ನ ಇನ್ಕ್ರೀಸ್ ಮಾಡಬೇಕು ಅನ್ನುವಂತಹ ನಿಲುವನ್ನು ಕೂಡ ತರಲಾಗುತ್ತೆ. ಜೊತೆಗೆ ಅಲ್ಲಿರುವಂತಹ ಯಾರೆಲ್ಲ ಫಾರೆಸ್ಟ್ ಏರಿಯಾ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವರಿಗೆ ಲಿವ್ಲಿಹುಡ್ ನ ಪ್ರೊವೈಡ್ ಮಾಡಬೇಕು ಅನ್ನೋ ಒಂದು ಏಮ್ ಅನ್ನ ಇದು ಇಟ್ಕೊಳ್ಳುತ್ತೆ. ಅದೇ ರೀತಿ ಯಾರೆಲ್ಲ ಫಾರೆಸ್ಟ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವ್ರಿಗೆ ಎಂಪ್ಲಾಯ್ಮೆಂಟ್ ಜನರೇಷನ್ ಕೂಡ ಮಾಡಿದೆ ಗ್ರೀನ್ ಇಂಡಿಯಾ ಮಿಷನ್. ಸೊ ಆಲ್ರೆಡಿ ನಮ್ಗೆ ಫಾರೆಸ್ಟ್ ಕವರ್ ಅಂದ್ರೆ ಏನು ಮತ್ತೆ ಟ್ರೀ ಕವರ್ ಅಂದ್ರೆ ಏನು ಅಂತ ಫಸ್ಟ್ ಗೆನೆ ನಾವು ನೋಡ್ಕೊಂಡಿದೀವಿ. ಸೊ ಫಾರೆಸ್ಟ್ ಕವರ್ ಅಂದ್ರೆ ಏನು ಅಂತ ಗೊತ್ತಾಗಿದೆ, ಟ್ರೀ ಕವರ್ ಅಂದ್ರೆ ಏನು ಅಂತ ಗೊತ್ತಾಗಿದೆ. ನಂತರ ಇದರ ಅಚೀವ್ಮೆಂಟ್ ಗಳನ್ನ ನಾವು ನೋಡ್ಕೊಳ್ಳೋಣ. 2015ರಿಂದ 2021 ತನಕ ಗ್ರೀನ್ ಇಂಡಿಯಾ ಮಿಷನ್ ಟ್ರೀ ಪ್ಲಾಂಟೇಶನ್ ಮತ್ತೆ ಅಫಾರೆಸ್ಟೇಷನ್ ಪ್ರೋಗ್ರಾಮ್ ಗೆ ಸಪೋರ್ಟ್ ಮಾಡಿದೆ. ಯಾಕೆ? ಫಾರೆಸ್ಟ್ ಕವರ್ ಮತ್ತೆ ಟ್ರೀ ಕವರ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕೆ. ಬೇರೆ ಬೇರೆ ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ನ ಸ್ಕೀಮ್ಸ್ ಗಳ ಅಡಿಯಲ್ಲಿ ಈ ಒಂದು ಮಿಷನ್ ಸೈಮಲ್ಟೇನಿಯಸ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. 11.2 ಮಿಲಿಯನ್ ಹೆಕ್ಟರ್ಸ್ ಆಫ್ ಏರಿಯಾನ ಸಪೋರ್ಟ್ ಮಾಡಿದೆ ಇಲ್ಲಿ ತನಕ ಟೋಟಲ್. ಅಫಾರೆಸ್ಟೇಷನ್ ಪ್ರೋಗ್ರಾಮ್ ಇದೆಯಲ್ಲ ಅದ್ರ ಅಂಡರ್ ಅಲ್ಲಿ 11.2 ಮಿಲಿಯನ್ ಹೆಕ್ಟರ್ ಆಫ್ ಲ್ಯಾಂಡ್ ಅನ್ನ ಕವರ್ ಮಾಡಲಾಗಿದೆ 2015ರಿಂದ 2021 ತನಕ, ವಿಚ್ ಇಸ್ ನಾಟ್ ಲೆಸ್. ಕರೆಕ್ಟ್ ಅಲ್ಲ? ನೆಕ್ಸ್ಟ್ ಫಂಡಿಂಗ್ ಯುಟಿಲೈಸೇಷನ್. ಬೇರೆ ಬೇರೆ ಪ್ರೋಗ್ರಾಮ್ಸ್ ಗಳನ್ನ ನಾವು ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಕ್ಯಾಂಪಾ ಪ್ರೋಗ್ರಾಮ್ ನಾವು ತಗೊಂಡ್ರೆ, ಈ ಕ್ಯಾಂಪಾದಲ್ಲಿ ಫಂಡ್ ಯುಟಿಲೈಸೇಷನ್ ಕರೆಕ್ಟ್ ಆಗಿ ಆಗದಲ್ಲೇ 2017ರಲ್ಲಿ ಸ್ಟ್ಯಾಚ್ಯುಟರಿ ಬಾಡಿಯನ್ನ ಎಸ್ಟಾಬ್ಲಿಷ್ ಮಾಡ್ತೀವಿ. ಅದು ಕೂಡ ಜುಡಿಷಿಯರಿ ಇಂಟರ್ವೆನ್ಷನ್ ಆದ್ಮೇಲೆ. ಬಟ್ ಈ ಒಂದು ಗ್ರೀನ್ ಇಂಡಿಯಾ ಮಿಷನ್ ಪ್ರೋಗ್ರಾಮ್ ಅಲ್ಲಿ ಏನೆಲ್ಲ ಫಂಡಿಂಗ್ ಇದೆ ಅದನ್ನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಸೊ ಫಂಡಿಂಗ್ ನ ನಾವು ನೋಡ್ಕೊಂಡ್ರೆ 2019ರಿಂದ 2024 ತನಕ 624 ಕೋಟಿಯಷ್ಟು ಹಣವನ್ನ ಗ್ರೀನ್ ಇಂಡಿಯಾ ಮಿಷನ್ ಪ್ರೋಗ್ರಾಮ್ಗೆ ಕೊಡ್ಲಾಗಿತ್ತು ಸೆಂಟ್ರಲ್ ಗವರ್ಮೆಂಟ್. ಒಟ್ಟು 18 ಸ್ಟೇಟ್ಸ್ ಗಳಿಗೆ ಈ ಒಂದು ಅಮೌಂಟ್ ನ ಅಲೋಕೇಟ್ ಮಾಡಲಾಗಿತ್ತು. ಗ್ರೀನ್ ಇಂಡಿಯಾ ಮಿಷನ್ ಇಂಪ್ಲಿಮೆಂಟೇಶನ್ ಆದ್ಮೇಲೆ 575 ಕೋಟಿಯಷ್ಟು ಹಣವನ್ನ ಯೂಸ್ ಮಾಡ್ಕೊಂಡಿದೆ ಟ್ರೀ ಕವರ್, ಫಾರೆಸ್ಟ್ ಕವರ್, ಲ್ಯಾಂಡ್ ರಿಸ್ಟೋರೇಷನ್ ಇದನ್ನೆಲ್ಲ ಇಂಪ್ರೂವ್ ಮಾಡೋದಕ್ಕೋಸ್ಕರ. ಕರೆಕ್ಟ್ ಅಲ್ವಾ? ಸೊ ಅದರಿಂದ ಗೊತ್ತಾಗ್ತಿದೆ ಯಾವ ರೀತಿಯಲ್ಲಿ ಅಚೀವ್ಮೆಂಟ್ ನ ಮಾಡ್ತಿದೆ ಗ್ರೀನ್ ಇಂಡಿಯಾ ಮಿಷನ್ ಅಂತ. ಸೊ ಈಗ ಮಾಡ್ತಿರುವಂತಹ ಅಚೀವ್ಮೆಂಟ್ ಜೊತೆಗೆ ಇನ್ನೂ ಹೆಚ್ಚಿನ ಅಚೀವ್ಮೆಂಟ್ ನ ಮಾಡ್ಲಿ, ಇನ್ನೂ ಕೂಡ ಹೆಚ್ಚು ಕ್ಲೈಮೇಟ್ ಚೇಂಜ್ ಮತ್ತೆ ಗ್ಲೋಬಲ್ ವಾರ್ಮಿಂಗ್ ನ ಕಂಟ್ರೋಲ್ ಮಾಡ್ಲಿ, ಕಾರ್ಬನ್ ಸಿಕ್ವೆಸ್ಟ್ರೇಷನ್ ನ ಜಾಸ್ತಿ ಮಾಡ್ಲಿ ಅನ್ನೋಂತಹ ಕಾರಣದಿಂದ ಈಗ ರಿವೈಸ್ ಮಾಡಲಾಗಿದೆ. ಸೊ ಗ್ರೀನ್ ಇಂಡಿಯಾ ಮಿಷನ್ ಪ್ರೋಗ್ರಾಮ್ ಅಂತ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಪೊಟೆನ್ಶಿಯಲ್ ಆಗಿ ಇನ್ಕ್ರೀಸ್ ಆಗ್ತದೆ. ಕರೆಕ್ಟ್ ಅಲ್ವಾ? ಅಂಡ್ ಫಾರೆಸ್ಟ್ ಮತ್ತೆ ಲ್ಯಾಂಡ್ ಡಿಗ್ರೇಡೇಷನ್ ಜಾಸ್ತಿ ಆಗ್ತಾ ಇದೆ, ಲ್ಯಾಂಡ್ ಡಿಗ್ರೇಡೇಷನ್ ಅವಾಯ್ಡ್ ಆಗ್ತಾ ಇದೆ, ಮತ್ತೆ ರಿಸ್ಟೋರೇಷನ್ ಪೊಟೆನ್ಶಿಯಲ್ ಕೂಡ ಜಾಸ್ತಿ ಆಗ್ತಿದೆ. ಸೊ ಇದು ಇಲ್ಲಿ ತನಕ ಗ್ರೀನ್ ಇಂಡಿಯಾ ಮಿಷನ್ ನ ಅಚೀವ್ಮೆಂಟ್ ಆಗಿದೆ. ನಾವು ಲೆಟ್ ಅಸ್ ಲುಕ್ ಇನ್ ಟು ರಿವೈಸ್ಡ್ ಗ್ರೀನ್ ಇಂಡಿಯಾ ಮಿಷನ್. ವೈ ಇಟ್ ಈಸ್ ರಿವೈಸ್ಡ್? ಸೊ ವೈ ಇಟ್ ಈಸ್ ರಿವೈಸ್ಡ್? ಗ್ರೌಂಡ್ ಲೆವೆಲ್ ಕ್ಲೈಮೇಟ್ ಇಂಪ್ಯಾಕ್ಟ್ ಮತ್ತೆ ಸೈಂಟಿಫಿಕ್ ಇನ್ಸ್ಟಿಟ್ಯೂಷನ್ಸ್ ಜೊತೆಗೆ ಫಾರೆಸ್ಟ್ ರಿಸ್ಟೋರೇಷನ್ ಮಾಡೋದಕ್ಕೋಸ್ಕರ ಇದನ್ನ ರಿವೈಸ್ ಮಾಡಲಾಗಿದೆ. ರೀಜನ್ ಸ್ಪೆಸಿಫಿಕ್ ಮತ್ತೆ ಎಕಲಾಜಿಕಲ್ ಟೇಲರ್ಡ್ ಅಪ್ರೋಚ್ ನ ಅಡಾಪ್ಟ್ ಮಾಡ್ಕೊಳ್ಳಲಾಗಿದೆ. ಗ್ರೌಂಡ್ ಲೆವೆಲ್ ಸೊಲ್ಯೂಷನ್ ನ ತಗೊಂಡ್ಬಂದ್ಬಿಟ್ಟು ಇನ್ನು ಹೆಚ್ಚಿನದಾಗಿ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ನ ಮಾಡಬೇಕು ಅನ್ನುವಂತಹ ಮುಖ್ಯ ಗುರಿಯನ್ನ ಹೊಂದಿದೆ ಇವಾಗ ತಂದಿರುವಂತಹ ರಿವೈಸ್ಡ್ ರಿಪೋರ್ಟ್. ಇನ್ನು ಹಳೆಯ ಪ್ರೋಗ್ರಾಮ್ ಬಂದ್ಬಿಟ್ಟು ಜಸ್ಟ್ ಫಾರೆಸ್ಟ್ ಕವರ್ ಮತ್ತೆ ಟ್ರೀ ಕವರ್, ಲಿವ್ಲಿಹುಡ್ ಇದನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇತ್ತು ಅಲ್ವಾ? ಬಟ್ ಇದರ ರಿವೈಸ್ಡ್ ಪ್ಲಾನಿನ ಕೋರ್ ಆಬ್ಜೆಕ್ಟಿವ್ಸ್ ಏನು ಅಂತ ಹೇಳಿದ್ರೆ, ಭಾರತದ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅಂದ್ರೆ ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿ ಭಾರತ ತನ್ನದೇ ಆದ ನಿಲುವನ್ನ ತಗೊಂಡ್ಬಂದಿತ್ತು, ತನ್ನದೇ ಆದ ಒಂದು ಟಾರ್ಗೆಟ್ ಅನ್ನ ತಗೊಂಡ್ಬಂದಿತ್ತು. ಏನು ಅಂತ ಹೇಳಿದ್ರೆ 2.5 to 3 ಮಿಲಿಯನ್ ಹೆಕ್ಟರ್ ಆಫ್ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಮಾಡ್ತೀವಿ ಅಂತ.
ಸೊ ಈಗ ಗ್ರೀನ್ ಇಂಡಿಯಾ ಮಿಷನ್ ಪ್ರೋಗ್ರಾಮ್ ನ ಅಡಿಯಲ್ಲಿ 2.5 to 3 ಬಿಲಿಯನ್ ಟನ್ಸ್ ಆಫ್ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ನ ಬೈ ದ ಇಯರ್ 2030 ಮಾಡಬೇಕು ಅಂತ ಹೇಳ್ಬಿಟ್ಟು ಏಮ್ ಅನ್ನ ಇಟ್ಕೊಂಡಿದೆ. ನಂತರ ಮೈಕ್ರೋ ಎಕೋಸಿಸ್ಟಮ್ ಮೇಲೆ ಫೋಕಸ್ ಮಾಡ್ತಿದೆ. ಯಾವ್ದ್ಯಾವ್ದು ಮೈಕ್ರೋ ಎಕೋಸಿಸ್ಟಮ್ ಅಂತ ಹೇಳಿದ್ರೆ ಸೆನ್ಸಿಬಲ್ ಏರಿಯಾಸ್, ಯಾವ್ದೆಲ್ಲ ಹೈಲಿ ವಲ್ನರಬಲ್ ಏರಿಯಾಸ್ ಇರುತ್ತೆ ಆ ಏರಿಯಾಸ್ ಗಳನ್ನ ನಾವು ಹೈಲಿ ಸೆನ್ಸಿಬಲ್ ಏರಿಯಾಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅರಾವಳಿ ಹಿಲ್ಸ್, ವೆಸ್ಟರ್ನ್ ಘಾಟ್ಸ್ ಹಾಟ್ಸ್ಪಾಟ್ಸ್ ಅಲ್ಲಿ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಲ್ಲಿ ಒನ್ ಆಫ್ ದ ರೀಜನ್, ಕರೆಕ್ಟ್ ಅಲ್ವಾ? ಸೊ ಅದನ್ನು ಕೂಡ ಈಗ ಒಂದು ಟಾರ್ಗೆಟ್ ಇಟ್ಕೊಂಡಿದೆ. ನೆಕ್ಸ್ಟ್ ಹಿಮಾಲಯನ್ ರೀಜನ್, ಅದು ಕೂಡ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಆಮೇಲೆ ಮ್ಯಾಂಗ್ರೋವ್ಸ್ ದ ರೀಜನ್ ವೇರ್ ವಿ ಕ್ಯಾನ್ ಸಿ ಹೈ ಬಯೋಡೈವರ್ಸಿಟಿ ಅಂಡ್ ಇಟ್ ಆಲ್ಸೋ ಇನ್ಕ್ಲೂಡ್ arid region of ನಾರ್ತ್ ವೆಸ್ಟ್ ಇಂಡಿಯಾ. ಈ ರೀಜನ್ಸ್ ಗಳನ್ನ ಹೆಚ್ಚಾಗಿ ಫೋಕಸ್ ಮಾಡ್ಬಿಟ್ಟು ಗ್ರೀನ್ ಇಂಡಿಯಾ ಮಿಷನ್ ಪ್ರೋಗ್ರಾಮ್ ನ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಈಗ ಒಂದು ಹೊಸ ರಿವೈಸ್ಡ್ ಪ್ರೋಗ್ರಾಮ್ ನ ತಗೊಂಡ್ಬರ್ತಿದೆ. ಅಂಡ್ ಇಟ್ ಹ್ಯಾಸ್ 3 ಕಾಂಪೊನೆಂಟ್. ಈಗ ಹೊಸದಾಗಿ ತಗೊಬಂದಿದಾರಲ್ವಾ, ಅದರಲ್ಲಿ 3 ಕಾಂಪೊನೆಂಟ್ಸ್ ಇದೆ. ಆ 3 ಕಾಂಪೊನೆಂಟ್ಸ್ ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ಒಂದು ಫಾರೆಸ್ಟ್ ಕ್ವಾಲಿಟಿ ಮತ್ತೆ ಎಕೋಸಿಸ್ಟಮ್ ಸರ್ವಿಸಸ್ ನ ಜಾಸ್ತಿ ಮಾಡಬೇಕು. ಎರಡನೆಯ ಕಾಂಪೊನೆಂಟ್ ಬಂದ್ಬಿಟ್ಟು ಅಫಾರೆಸ್ಟ್ರೇಷನ್ ಮತ್ತೆ ಎಕೋಸಿಸ್ಟಮ್ ರಿಸ್ಟೋರೇಷನ್ ನ ಮಾಡ್ಬೇಕು. ಮೂರನೇದು ಬಂದ್ಬಿಟ್ಟು ಲಿವ್ಲಿಹುಡ್ ಎನ್ಹಾನ್ಸ್ಮೆಂಟ್ ಫಾರ್ ಫಾರೆಸ್ಟ್ ಡಿಪೆಂಡೆಂಟ್ ಕಮ್ಯುನಿಟೀಸ್. ಈ 3 ಟಾರ್ಗೆಟ್ ಅನ್ನ ಈಗ ತಂದಿರುವಂತಹ ರಿವೈಸ್ಡ್ ಗ್ರೀನ್ ಇಂಡಿಯಾ ಮಿಷನ್ ಪ್ರೋಗ್ರಾಮ್ ತಂದಿದೆ. ಅದೇ ಹಿಂದೆ ಇತ್ತಲ್ವಾ 2014ರಲ್ಲಿ ತಗೊಂಡ್ಬಂದಿರುವಂತಹ ಗ್ರೀನ್ ಇಂಡಿಯಾ ಮಿಷನ್, ಅದರಲ್ಲಿ ಒಟ್ಟು 5 ಕಾಂಪೊನೆಂಟ್ಸ್ ಗಳು ಇತ್ತು. ಆ 5 ಕಾಂಪೊನೆಂಟ್ಸ್ ಏನೇನ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿತ್ತು ಅಂತ ಹೇಳಿದ್ರೆ, ಫಾರೆಸ್ಟ್ ಕವರ್ ಅನ್ನ ಜಾಸ್ತಿ ಮಾಡ್ಬೇಕು, ಎಕೋಸಿಸ್ಟಮ್ ರಿಸ್ಟೋರೇಷನ್ ನ ಮಾಡ್ಬೇಕು, ಅರ್ಬನ್ ಗ್ರೀನಿಂಗ್ ಮಾಡ್ಬೇಕು, ಆಗ್ರೋ ಸೋಶಿಯೋ ಎಕೋಸಿಸ್ಟಮ್ ನ ಪ್ರೊವೈಡ್ ಮಾಡ್ಬೇಕು, ವೆಟ್ ಲ್ಯಾಂಡ್ ರಿಸ್ಟೋರೇಷನ್ ಮಾಡ್ಬೇಕು. ಈ 5 ಕಾಂಪೊನೆಂಟ್ಸ್ ಅನ್ನ ಹಳೆಯ ಗ್ರೀನ್ ಇಂಡಿಯಾ ಮಿಷನ್ ಹೊಂದಿತ್ತು. ಹಳೆ ಗ್ರೀನ್ ಇಂಡಿಯಾ ಮಿಷನ್ ಅಲ್ಲೂ ಕೂಡ ಸೇಮ್ ಟಾರ್ಗೆಟ್ ಇತ್ತು, ಹೊಸದ್ರಲ್ಲೂ ಕೂಡ ಸೇಮ್ ಟಾರ್ಗೆಟ್ ಇದೆ. ಆದ್ರೆ ಹಳೆ ಪ್ರೋಗ್ರಾಮ್ ತನ್ನ ಟಾರ್ಗೆಟ್ ಅನ್ನ ತುಂಬಾ ಚಿಕ್ಕದಾಗಿ ಇಟ್ಕೊಂಡಿತ್ತು. ಬಟ್ ಇವಾಗ ಸೆನ್ಸಿಬಲ್ ಏರಿಯಾಸ್ ನ ಕೂಡ ಕವರ್ ಮಾಡ್ಬಿಟ್ಟು ಹೊಸ ಪ್ರೋಗ್ರಾಮ್ ನ ತಂದ್ಬಿಟ್ಟು ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ನ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಪ್ರೋಗ್ರಾಮ್ ಆಗಿದೆ. ನೆಕ್ಸ್ಟ್ ಹರಾವಳಿ ಗ್ರೀನ್ ವಾಲ್ ಪ್ರಾಜೆಕ್ಟ್. ಇಲ್ಲಿ ನೋಡ್ಬೋದು ಹರಾವಳಿ ರೇಂಜ್ ಅನ್ನು ಕೂಡ ಕಾನ್ಸಂಟ್ರೇಟ್ ಮಾಡ್ತಿದೆ ಅಂತ ಹೇಳಿದೆ ಅಲ್ವಾ, ಅದ್ರಲ್ಲಿ ಹರಾವಳಿ ಗ್ರೀನ್ ವಾಲ್ ಪ್ರಾಜೆಕ್ಟ್. ಸೊ ಈಗ ತಂದಿರುವಂತಹ ಗ್ರೀನ್ ಇಂಡಿಯಾ ಮಿಷನ್ ಪ್ರೋಗ್ರಾಮ್ ಅನ್ನ ಅರಾವಳಿ ಗ್ರೀನ್ ವಾಲ್ ಪ್ರಾಜೆಕ್ಟ್ ಜೊತೆ ಇಂಟಿಗ್ರೇಟ್ ಮಾಡ್ಬಿಟ್ಟು ಈ ಅರಾವಳಿ ರೀಜನ್ ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದು ಇದರ ಮುಖ್ಯ ಗುರಿ. ವಾಟ್ ಇಸ್ ದಿಸ್ ಗ್ರೀನ್ ವಾಲ್ ಪ್ರಾಜೆಕ್ಟ್ ಅಬೌಟ್? ಸೊ ಗ್ರೀನ್ ವಾಲ್ ಪ್ರಾಜೆಕ್ಟ್ ಏನು? ಲ್ಯಾಂಡ್ ಡಿಗ್ರೇಡೇಷನ್ ಮತ್ತೆ ಡೆಸರ್ಟಿಫಿಕೇಶನ್ ನ ಅವಾಯ್ಡ್ ಮಾಡಿ ಡೆಲ್ಲಿ ಮತ್ತೆ ಪಂಜಾಬ್ ರೀಜನ್ ಅಲ್ಲಿ ಎಕಾಲಜಿಕಲ್ ಗ್ಯಾಪ್ ಏನಿದೆ ಅದನ್ನ ಕ್ರಿಯೇಟ್ ಮಾಡೋದೇ ಇದರ ಮುಖ್ಯ ಉದ್ದೇಶ ಆಗಿದೆ. ಬಿಕಾಸ್ ಡೆಸರ್ಟಿಫಿಕೇಶನ್ ಇನ್ನು ಕೂಡ ಹೆಚ್ಚಾಗಿ ಸ್ಪ್ರೆಡ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅದರಿಂದ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಅರಾವಳಿ ಗ್ರೀನ್ ವಾಲ್ ಪ್ರಾಜೆಕ್ಟ್ಸ್ ಅನ್ನ ತಗೊಂಡ್ಬರ್ತಿದ್ದಾರೆ. ಸೊ ಇಟ್ ಹ್ಯಾಸ್ ಟಾರ್ಗೆಟ್ ಟು ರೀಸ್ಟೋರ್ 8 lakh hectares ಆಫ್ ಲ್ಯಾಂಡ್ ಅಕ್ರಾಸ್ 29 ಡಿಸ್ಟ್ರಿಕ್ಟ್ ಅಂಡ್ 4 states. ಒಟ್ಟು 4 ಸ್ಟೇಟ್ಸ್ ಗಳು ಮತ್ತೆ 29 ಡಿಸ್ಟ್ರಿಕ್ಟ್ ಅಲ್ಲಿ 8 ಹೆಕ್ಟೇರ್ ಆಫ್ ಲ್ಯಾಂಡ್ ಅನ್ನ ರಿಸ್ಟೋರ್ ಮಾಡೋದು ಇದರ ಮುಖ್ಯ ಗುರಿಯಾಗಿದೆ. ಅದ್ರ ಬೈ ಯೂಸಿಂಗ್ ಯಾವ್ದನ್ನ ಯೂಸ್ ಮಾಡ್ತಾ ಇದಾರೆ ಇಲ್ಲಿ ಅಂತ ಹೇಳಿದ್ರೆ ನೇಟಿವ್ ಪ್ಲಾಂಟ್ ಸ್ಪೀಸೀಸ್ ಗಳು. ಬಿಕಾಸ್ ಇನ್ವೇಸಿವ್ ಸ್ಪೀಸೀಸ್ ಗಳನ್ನ ನಾವು ಹೆಚ್ಚಾಗಿ ಯೂಸ್ ಮಾಡಿದ್ರೆ ಏನಾಗುತ್ತೆ, ಇನ್ವೇಸಿವ್ ಸ್ಪೀಸೀಸ್ ಗಳು ನೇಟಿವ್ ಸ್ಪೀಸೀಸ್ ಗೆ ಥ್ರೆಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನೇಟಿವ್ ಸ್ಪೀಸೀಸ್ ಗಳನ್ನ ಯೂಸ್ ಮಾಡಬೇಕು. ಹಾಗೆಯೇ ಗ್ರಾಸ್ ಲ್ಯಾಂಡ್ ರಿಸ್ಟೋರೇಷನ್ ನ ಮಾಡಬೇಕು, ಫಾರೆಸ್ಟ್ ಮತ್ತೆ ವಾಟರ್ ಸಿಸ್ಟಮ್ ನ ಪ್ರಾಪರ್ ಮೇಂಟೆನೆನ್ಸ್ ನ ಮಾಡಬೇಕು ಅನ್ನೋದು ಅರಾವಳಿ ಗ್ರೀನ್ ವಾಲ್ ಪ್ರಾಜೆಕ್ಟ್ ನ ಮುಖ್ಯ ಉದ್ದೇಶ ಆಗಿದೆ. And it also having a aim to create a buffer zone of 5 km. This 5 km stretch cover almost 6.45 million hectare of land. So buffering zone ನ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿದ್ರೆ obviously land restorations ಆಗ್ತಾರೆ ಅಂತ ಅರ್ಥ. ನೆಕ್ಸ್ಟ್ ವೆಸ್ಟರ್ನ್ ಘಾಟ್ಸ್. ವೆಸ್ಟರ್ನ್ ಘಾಟ್ಸ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಲ್ಲಿ ಒನ್ ಆಫ್ ದ ಏರಿಯಾ ಇಸ್ ಆಲ್ಸೋ ವೆಸ್ಟರ್ನ್ ಘಾಟ್ಸ್. ವೈ? Because Western Ghats contain more biodiversity compared to other regions. Even hotspots ಅಲ್ಲಿ ನಾವು ವೆಸ್ಟರ್ನ್ ಘಾಟ್ಸ್ ಗಳನ್ನ ನೋಡಬಹುದು, ಹಿಮಾಲಯನ್ ರೀಜನ್ ಗಳನ್ನ ನೋಡಬಹುದು, ನಾರ್ತ್ ಈಸ್ಟರ್ನ್ ಹಿಮಾಲಯ ಮತ್ತೆ ಈ ಕಡೆ ಅಂಡಮಾನ್ ಮತ್ತೆ ನಿಕೋಬಾರ್ ರೀಜನ್, ಇದಿಷ್ಟು ಕೂಡ ಹಾಟ್ಸ್ಪಾಟ್ ಅಲ್ಲಿ ಇದೆ ಬಿಕಾಸ್ ಹೈ ಡೈವರ್ಸಿಟಿ ಇರೋದ್ರಿಂದ.
ಸೊ ವೆಸ್ಟರ್ನ್ ಘಾಟ್ಸ್ ಯಾಕೆ ಅಂತ ಹೇಳಿದ್ರೆ ಲ್ಯಾಂಡ್ ಡಿಗ್ರೇಡೇಷನ್ ಮತ್ತೆ ಡಿಫಾರೆಸ್ಟೇಷನ್ ಮತ್ತೆ ಇಲ್ಲಿಗಲ್ ಮೈನಿಂಗ್ ಏನಾಗ್ತಿದೆ ಅಲ್ವಾ, ಈ ಚಾಲೆಂಜಸ್ ನ ಫೇಸ್ ಮಾಡ್ತಿದೆ. ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ತಗೋಬರ್ತಾ ಇರುವಂತಹ ಪ್ರೋಗ್ರಾಮ್ ಗ್ರೀನ್ ಇಂಡಿಯಾ ಮಿಷನ್. ಸೊ ಇದರಲ್ಲಿ ಅಫಾರೆಸ್ಟ್ರೇಷನ್ ಹೆಚ್ಚಾಗಿ ಮಾಡ್ತಾರೆ, ಗ್ರೌಂಡ್ ವಾಟರ್ ರಿಚಾರ್ಜ್ ಆಗುತ್ತೆ, ಮತ್ತೆ ಇಲ್ಲಿಗಲ್ ಮೈನಿಂಗ್ ಆಕ್ಟಿವಿಟೀಸ್ ಏನಿದೆ ಅದನ್ನ ಅವಾಯ್ಡ್ ಮಾಡ್ಬಿಟ್ಟು ಲ್ಯಾಂಡ್ ರಿಸ್ಟೋರೇಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಗ್ರೀನ್ ಇಂಡಿಯಾ ಮಿಷನ್ ಅಲ್ಲಿ ಲ್ಯಾಂಡ್ ಡಿಗ್ರೇಡೇಷನ್ ಮತ್ತೆ ಡೆಸರ್ಟಿಫಿಕೇಶನ್ ಸ್ಟ್ರಾಟಜಿ ಏನು ಅಂತ ನೋಡೋಣ. ಬಿಕಾಸ್ ಬಿಗಿನಿಂಗ್ ಅಲ್ಲೇ ಹೇಳಿದೆ, ಈಗ ಲ್ಯಾಂಡ್ ಡಿಗ್ರೇಡೇಷನ್ ಮತ್ತೆ ಡೆಸರ್ಟಿಫಿಕೇಶನ್ ಬಗ್ಗೆ ಕೂಡ ಗ್ರೀನ್ ಇಂಡಿಯಾ ಮಿಷನ್ ಮಾತಾಡ್ತದೆ ಅಂತ. ಏನು ಅಂತ ನೋಡ್ಕೊಳ್ಳೋಣ. 2018 ಮತ್ತೆ 19 ಸಮಯಕ್ಕೆ ಇಸ್ರೋ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿತ್ತು. ಆ ರಿಪೋರ್ಟ್ ಹೆಸರೇನು ಅಂತ ಹೇಳಿದ್ರೆ ಡೆಸರ್ಟಿಫಿಕೇಶನ್ ಅಂಡ್ ಲ್ಯಾಂಡ್ ಡಿಗ್ರೇಡೇಷನ್ ಅಟ್ಲಾಸ್ ಅಂತ ಹೇಳ್ಬಿಟ್ಟು. ಸೊ ಇದನ್ನ ನೀವು ಮೇನ್ಸ್ ಅಲ್ಲಿ ಯೂಸ್ ಮಾಡ್ಕೊಬಹುದು. ಇಲ್ಲಿದೆ, ಇದನ್ನ ಮೇನ್ಸ್ ಅಲ್ಲಿ ಯೂಸ್ ಮಾಡ್ಕೊಬಹುದು. ಸೊ ಮೇನ್ಸ್ ಅಲ್ಲಿ ಯೂಸ್ ಮಾಡೋದ್ರಿಂದ ನಿಮ್ಗೆ ವ್ಯಾಲ್ಯೂ ಅಡಿಷನ್ ಆಗುತ್ತೆ ಇದು. ಸೊ ಈ ರಿಪೋರ್ಟ್ ಪ್ರಕಾರ ಭಾರತ 97.85 ಮಿಲಿಯನ್ ಹೆಕ್ಟರ್ಸ್, ವಿಚ್ ಇಸ್ ನಥಿಂಗ್ ಬಟ್ 1/3 ಆಫ್ ಇಂಡಿಯಾಸ್ ಲ್ಯಾಂಡ್, ಆಲ್ರೆಡಿ ಫೇಸ್ಡ್ ಡಿಗ್ರೇಡೇಷನ್. ಡಿಗ್ರೇಡೇಷನ್ ಅಂತ ಹೇಳಿದ್ರೆ ಏನು, ಕ್ವಾಲಿಟಿ ಅಂಡ್ ಆಲ್ಸೋ ಕ್ವಾಂಟಿಟಿ ಆರ್ ದ ವ್ಯಾಲ್ಯೂ ಆಫ್ ದ ಲ್ಯಾಂಡ್ ಡಿಕ್ರೀಸ್. ಇದನ್ನ ನಾವು ಡಿಗ್ರೇಡೇಷನ್ ಅಂತ ಹೇಳ್ಬಿಟ್ಟು ಕರೀತೇವೆ. ಆಲ್ರೆಡಿ 97.85 ಮಿಲಿಯನ್ ಹೆಕ್ಟರ್ ಆಫ್ ಲ್ಯಾಂಡ್ ಭಾರತದಲ್ಲಿ ಡಿಗ್ರೇಡ್ ಆಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ಇಸ್ರೋ ತನ್ನ ಅಟ್ಲಾಸ್ ಅಲ್ಲಿ ರಿವೀಲ್ ಮಾಡಿತ್ತು. ಯಾವಾಗ 2018 ಮತ್ತೆ 19 ಸಮಯದಲ್ಲಿ. 2018-19 ಅಷ್ಟು ಡಿಗ್ರೇಡ್ ಆಗಿದೆ ಅಂದ್ರೆ ಆಬ್ವಿಯಸ್ಲಿ ಇವಾಗ ಇನ್ನೂ ಹೆಚ್ಚಾಗಿ ಆಗಿರುತ್ತೆ. ಸೊ ನಮ್ಗೆ ಅರ್ತ್ ಸಮಿಟ್ ಆಯ್ತಲ್ವಾ, ಆ ಸಮಯದಲ್ಲಿ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್ ಅಂತ ಎಸ್ಟಾಬ್ಲಿಷ್ ಮಾಡ್ತೀವಿ. 1994 ಇದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದೆ. ಈ ಒಂದು ಪ್ರೋಗ್ರಾಮ್ ನ ಅಡಿಯಲ್ಲಿ ನಾವು ಕೆಲವೊಂದಷ್ಟು ಟಾರ್ಗೆಟ್ ಗಳನ್ನ ತಗೊಂಡ್ಬಂದಿರ್ತೀವಿ. ಆ ಟಾರ್ಗೆಟ್ ಗಳನ್ನ ನಾವು ಅಚೀವ್ ಮಾಡ್ಬೇಕು. 350 ಮಿಲಿಯನ್ ಹೆಕ್ಟರ್ ಆಫ್ ಲ್ಯಾಂಡ್ ಅನ್ನ ರಿಸ್ಟೋರ್ ಮಾಡ್ಬೇಕು ಅನ್ನೋಂತಹ ಟಾರ್ಗೆಟ್ ಅನ್ನು ಕೂಡ ತಂದಿದೀವಿ. ಅದನ್ನ ನಾವು ಅಚೀವ್ ಮಾಡ್ಬೇಕು. ಅದನ್ನು ಕೂಡ ಗ್ರೀನ್ ಇಂಡಿಯಾ ಮಿಷನ್ ಕಾನ್ಸಂಟ್ರೇಟ್ ಮಾಡ್ತಿದೆ. ಅಂಡ್ ಆಲ್ಸೋ ಇದೇ ಅರ್ತ್ ಸಮಿಟ್ ಅಲ್ಲಿ UNFCCC ಅನ್ನ ತಗೊಂಡ್ಬರ್ತೀವಿ. ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಇದರ ಅಡಿಯಲ್ಲಿ 26 ಮಿಲಿಯನ್ ಹೆಕ್ಟರ್ ಆಫ್ ಲ್ಯಾಂಡ್ ಅನ್ನ 2030 ಒಳಗಡೆ ರಿಸ್ಟೋರ್ ಮಾಡುವಂತಹ ಗುರಿಯನ್ನ ಹೊಂದಿದೆ ಭಾರತ. ನೆಕ್ಸ್ಟ್ 2005 ಮತ್ತು 2021 ಇಂಡಿಯಾ ಕ್ರಿಯೇಟೆಡ್ ಅನ್ ಅಡಿಷನಲ್ ಕಾರ್ಬನ್ ಸಿಂಕ್ ಆಫ್ 2.29 ಬಿಲಿಯನ್ ಹೆಕ್ಟರ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಅದನ್ನು ಕೂಡ ಅಚೀವ್ ಮಾಡಬೇಕು ಅನ್ನುವಂತಹ ಟಾರ್ಗೆಟ್ ಅನ್ನ ಗ್ರೀನ್ ಇಂಡಿಯಾ ಮಿಷನ್ ಹೊಂದಿದೆ. ಅಂಡ್ ಆಲ್ಸೋ ಈಗ ಬಂದಿರುವಂತಹ ಗ್ರೀನ್ ಇಂಡಿಯಾ ಮಿಷನ್ ಇಂಪೈರ್ಡ್ ಫಾರೆಸ್ಟ್ ಸಿಸ್ಟಮ್ ಏನಿದೆಯಲ್ವಾ, ಅದು ನಮ್ಮ ಫಾರೆಸ್ಟ್ ಏರಿಯಾನ ರಿಸ್ಟೋರ್ ಮಾಡೋದಕ್ಕೆ ಕೀ ಏರಿಯಾ ಆಗಿದೆ ಅಂತ ಹೇಳ್ಬಿಟ್ಟು ಐಡೆಂಟಿಫೈ ನ ಮಾಡ್ಕೊಂಡಿದೆ. ಅದ್ರ ಜೊತೆಗೆ 89 ಮಿಲಿಯನ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅನ್ನ 15 ಮಿಲಿಯನ್ ಹೆಕ್ಟರ್ಸ್ ಆಫ್ ಲ್ಯಾಂಡ್ ಅಲ್ಲಿ ರಿಸ್ಟೋರ್ ಮಾಡ್ತೀವಿ, ಸಿಕ್ವೆಸ್ಟ್ರೇಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೂಡ ಹೇಳಲಾಗಿದೆ. ಸೊ ಇದಿಷ್ಟು ಲ್ಯಾಂಡ್ ಡಿಗ್ರೇಡೇಷನ್ ಮತ್ತೆ ಡೆಸರ್ಟಿಫಿಕೇಶನ್ ಮೇಲೆ ತಗೊಬಂದಿರುವಂತಹ ಇಂಪ್ಲಿಮೆಂಟ್ ಮಾಡೋದಕ್ಕೆ ತಗೊಬಂದಿರುವಂತಹ ಸ್ಟೆಪ್ಸ್ ಗಳಾಗಿದೆ. ಅಂದ್ರೆ ಹಳೆ ಫೋಕಸ್ ಏನಿತ್ತು ಅದೆಲ್ಲದನ್ನು ಕೂಡ ಇವಾಗ ಮತ್ತೆ ನಾವು ರಿಸ್ಟೋರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ ನ್ಯಾಷನಲ್ ಗ್ರೀನ್ ಇಂಡಿಯಾ ಮಿಷನ್ ಅಂಡರ್ ಅಲ್ಲಿ. ಸೊ ನ್ಯಾಚುರಲ್ ಸಿಂಕ್ ಕೂಡ ಆಗ್ಬೇಕು ಅಂತ ಹೇಳ್ಬಿಟ್ಟು. ನ್ಯಾಚುರಲ್ ಸಿಂಕ್ ಹೇಗಾಗುತ್ತೆ, ಫಾರೆಸ್ಟ್ ಏರಿಯಾ ಜಾಸ್ತಿ ಮಾಡೋದ್ರಿಂದ, ವೆಟ್ ಲ್ಯಾಂಡ್ಸ್ ಗಳನ್ನ ಜಾಸ್ತಿ ಮಾಡೋದ್ರಿಂದ, ಮ್ಯಾಂಗ್ರೋವ್ಸ್ ಗಳನ್ನ ಜಾಸ್ತಿ ಮಾಡೋದ್ರಿಂದ, ವಾಟರ್ ಏರಿಯಾವನ್ನ ನಾವು ಕ್ಲೀನ್ ಆಗಿ ಇಡೋದ್ರಿಂದ ಇದರಿಂದ ಇನ್ನೂ ಕೂಡ ಅಬ್ಸರ್ಪ್ಷನ್ ಆಗ್ತಾ ಹೋಗುತ್ತೆ. ಸೊ ಅಬ್ಸರ್ಪ್ಷನ್ ಆಗೋದ್ರಿಂದ ನಮ್ಗೇನ್ ಗ್ರೀನ್ ಹೌಸ್ ಎಫೆಕ್ಟ್ ಆಗ್ತದೆ ಅಂಡ್ ಆಲ್ಸೋ ಕ್ಲೈಮೇಟ್ ಚೇಂಜ್ ಏನ್ ಕ್ರಿಯೇಟ್ ಆಗ್ತಿದೆ, ಗ್ಲೋಬಲ್ ವಾರ್ಮಿಂಗ್ ಏನಾಗ್ತದೆ, ಇದನ್ನ ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಆಲ್ಸೋ ಎನ್ವಿರಾನ್ಮೆಂಟಲ್ ಮತ್ತೆ ಬಯೋಡೈವರ್ಸಿಟಿ ರಿಲೇಟೆಡ್ ಇಂಡಿಯಾ ಬೇರೆ ದೇಶದ ಜೊತೆ ಕಾಂಪೀಟ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಅಂಡ್ ಆಲ್ಸೋ ಇಟ್ ಹ್ಯಾಸ್ ಟಾರ್ಗೆಟ್ ಟು ಎಕ್ಸ್ಪ್ಯಾಂಡ್ ಫಾರೆಸ್ಟ್ ಅಂಡ್ ಟ್ರೀ ಕವರ್ ಟು 24.7 ಮಿಲಿಯನ್ ಹೆಕ್ಟರ್ಸ್. ಹಳೆ ಪ್ರೋಗ್ರಾಮ್ ಏನಿತ್ತಲ್ವಾ ಅದನ್ನು ಕೂಡ ಅಚೀವ್ ಮಾಡೋದಕ್ಕೆ ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ. ಫ್ರಮ್ ದಿಸ್ 3.3 ಮಿಲಿಯನ್ ಹೆಕ್ಟರ್ಸ್ ಆಫ್ ಕಾರ್ಬನ್ ಸಿಂಕ್ ಕೂಡ ಆಗುತ್ತೆ ಬೈ 2030 ಒಳಗಡೆ ಅಂತ ಹೇಳಲಾಗ್ತದೆ. ಸೊ ಈ ಒಂದು ರಿವೈಸ್ಡ್ ಗ್ರೀನ್ ಇಂಡಿಯಾ ಮಿಷನ್ ಇಂದ ಭಾರತದ ಕ್ಲೈಮೇಟ್ ಗೋಲ್ಸ್ ಅನ್ನ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಲ್ಯಾಂಡ್ ಡಿಗ್ರೇಡೇಷನ್, ಡೆಸರ್ಟಿಫಿಕೇಶನ್ ಹಾಗೆ ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್ ಇದು ಕೂಡ ಸ್ಟಾಪ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಇವಾಗ ಮೇಜರ್ ಯಾವುದೇ ಒಂದು ಸಮಿಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು COPs ನಡೀಬಹುದು, ಮೇಜರ್ ಆಗಿ ಡಿಸ್ಕಸ್ ಆಗುವಂತಹ ಮ್ಯಾಟರ್ಸ್ ಬಂದ್ಬಿಟ್ಟು ಎನ್ವಿರಾನ್ಮೆಂಟಲ್ ರಿಲೇಟೆಡ್.
ಸೊ ಎನ್ವಿರಾನ್ಮೆಂಟಲ್ ರಿಲೇಟೆಡ್ ಯಾವುದೇ ಸ್ಟೆಪ್ಸ್ ಗಳನ್ನ ತಗೊಂಡ್ರು ಕೂಡ ನಮ್ಗೆ ಒಳ್ಳೇದೇ ಆಗುತ್ತೆ. ಬಿಕಾಸ್ ಎನ್ವಿರಾನ್ಮೆಂಟಲ್ ಮತ್ತೆ ಬಯೋಡೈವರ್ಸಿಟಿ ಇನ್ಕ್ರೀಸ್ ಆದಷ್ಟು ಕೂಡ ನಮ್ಗೆ ಪ್ರತಿಯೊಂದು ಪ್ರೋಗ್ರಾಮ್ಸ್ ಗಳನ್ನ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ದಟ್ ಇಸ್ ವೈ ಸಸ್ಟೈನಬಲ್ ಇಂಪ್ಲಿಮೆಂಟೇಶನ್ ಇಸ್ ಮ್ಯಾಟರ್ಸ್ ಅ ಲಾಟ್. ಅದು ನಮ್ಗೆ ಗ್ರೀನ್ ಇಂಡಿಯಾ ಮಿಷನ್ ಅಲ್ಲಿ ಸಿಗ್ತಾ ಇದೆ. ಸೊ ಇದರಿಂದ ಎನ್ವಿರಾನ್ಮೆಂಟಲ್ ನ ಮುಂಚೆ ಇದ್ದಂತಹ ಎನ್ವಿರಾನ್ಮೆಂಟಲ್ ನ ಮತ್ತೆ ರಿಸ್ಟೋರ್ ಮಾಡ್ಬಿಟ್ಟು, ಲ್ಯಾಂಡ್ ನ ಮತ್ತೆ ರಿಸ್ಟೋರ್ ಮಾಡ್ಬಿಟ್ಟು ನಮ್ಗೆ ನೆಕ್ಸ್ಟ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಅಥವಾ ಬಯೋಡೈವರ್ಸಿಟಿಯನ್ನ ಇನ್ಕ್ರೀಸ್ ಮಾಡೋದಾಗಿರ್ಬೋದು, ಅಥವಾ ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್ ನ ಅವಾಯ್ಡ್ ಮಾಡೋದಾಗಿರ್ಬೋದು, ಇದೆಲ್ಲ ಟಾರ್ಗೆಟ್ ಗಳನ್ನ ಅಚೀವ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.